ನಮಸ್ಕಾರ ವೀಕ್ಷಕರಿಗೆ ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಬೇಲಿಕೇರಿ ಅದಿರುನಾಪತ್ತೆ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರು. ಬೇಲಿಕೇರಿ ಅದಿರುನಾಪತ್ತೆ ಪ್ರಕರಣದಲ್ಲಿ ಶಿಕ್ಷೆ ಒಳಗಾಗಿದ್ದ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಅವರಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. ಬೇಲಿಕೇರಿ ಅದಿರುನಾಪತ್ತೆ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಿತ್ತು. ತಮಗೆ ಅನಾರೋಗ್ಯವಿದೆ, ಕುಟುಂಬದ ಪರಿಸ್ಥಿತಿ ಸಹ ಸರಿಯಿಲ್ಲ ಎಂದು ಸತೀಶ್ ಸೈಲ್ ನ್ಯಾಯಾಧೀಶರ ಮುಂದೆ ವಿನಂತಿಸಿಕೊಂಡಿದ್ದರು. ಆದಾಗ್ಯೂ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರು ಶಿಕ್ಷೆ ಪ್ರಕಟಿಸಿದ್ದು, ಅದರ ವಿರುದ್ಧ ಸತೀಶ್ ಸೈಲ್ ಹೈಕೋರ್ಟ್ ಮೊರೆ ಹೋಗಿದ್ದರು. ಇದೀಗ ಶಾಸಕ ಸತೀಶ್ ಸೈಲ್ ಜೊತೆ ಇತರೆ ಆರೋಪಿಗಳಿಗೆ ಸಹ ಹೈಕೋರ್ಟ್ ಜಾಮೀನು ನೀಡಿ ಶಿಕ್ಷೆಯನ್ನು ಅಮಾನತ್ತಿನಲ್ಲಿಡಲು ಹೈಕೋರ್ಟ್ ಸೂಚನೆ ನೀಡಿದೆ. ಹಾಗೆ ದಂಡದ ಮೊತ್ತದಲ್ಲಿ 25% ಠೇವಣಿಯನ್ನು 6 ವಾರದಲ್ಲಿ ಠೇವಣಿ ಇಡಲು ಹೈಕೋರ್ಟ್ ಆದೇಶ ಮಾಡಿದೆ. ಈ ಹಿನ್ನೆಲೆ ಸತೀಶ್ ಸೈಲ್ ಬಿಡುಗಡೆಯಾಗಿ ಕ್ಷೇತ್ರಕ್ಕೆ ಮರಳುವ ಖುಷಿಯಲ್ಲಿದ್ದಾರೆ. ಹಾಗೆ ಶಾಸಕ ಸತೀಶ್ ಸೈಲ್ ರವರ ಜಾಮೀನು ಮಂಜೂರಾತಿ ಸುದ್ದಿ ತಿಳಿಯುತ್ತಿದ್ದಂತೆ ಸತೀಶ್ ಸೈಲ್ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿ ಸಂಭ್ರಮಿಸಿದ್ದಾರೆ. ನಮ್ಮ ನಾಯಕರಾದ ನಮ್ಮ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಸತೀಶ್ ಸೈಲ್ ಸಾಹೇಬರು ಕೆಲ ದಿನದ ಹಿಂದೆ ತಮ್ಮ ವೈಯಕ್ತಿಕ ಒಂದು ಕಾರಣದಿಂದ ಒಂದು ಕೋರ್ಟಿನ ಆದೇಶದ ಮೇರೆಗೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು. ಆದರೆ ಇವತ್ತು ಅವರು ಹೈಕೋರ್ಟಿನಲ್ಲಿ ಇವತ್ತು ಜಯವನ್ನು ಸಾಧಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಅವರಿಗೆ ಇವತ್ತು ಜಾಮೀನು ದೊರಕಿಸಿ ಅವರಿಗೆ ಶಿಕ್ಷೆಗೆ ಒಂದು ಅಮಾನತಿನಲ್ಲಿ ಅವರು ಶಿಕ್ಷೆಯನ್ನು ಇಟ್ಟಿದ್ದಾರೆ. ಹಾಗೂ ನಮಗೆ ಒಂದು ಸತೀಶ್ ಸೈಲ್ ಸಾಹೇಬರು ಆ ದಿವಸನೂ ಅಂದಿದ್ರು, ನ್ಯಾಯಕ್ಕೆ ನಾನು ಒಂದು ನಮಸ್ಕರಿಸುತ್ತಾ ನಾನು ಅದನ್ನು ಸ್ವೀಕರಿಸುತ್ತೇನಂತ. ಆದರೂ ಇವತ್ತು ಅವರಿಗೆ ಸರಿಯಾದ ನ್ಯಾಯದೇವತೆ ಒಂದು ನ್ಯಾಯವನ್ನು ನೀಡಿದೆ. ಹಾಗೂ ನಮ್ಮ ಶಾಸಕರಾದ ಸತೀಶ್ ಸೈಲ್ ಅವರು ಇವತ್ತು ಜಾಮೀನು ಪಡೆದು ಇವತ್ತು ಹೊರಬಂದಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಕಾರವಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಇವತ್ತು ಕಾರ್ಯಕರ್ತರು, ಮುಖಂಡರು, ನಾಯಕರು ಎಲ್ಲರೂ ಇವತ್ತು ಖುಷಿಯಿಂದ ಒಂದು ಜಯವನ್ನು ಅವರಿಗೆ ಒಂದು ಬೇಲ್ ಸಿಕ್ಕ ಕಾರಣಕ್ಕೆ ಇವತ್ತು ಒಂದು ನಾವೊಂದು ಖುಷಿಯನ್ನು ಆಚರಿಸಿದ್ದೇವೆ. साइड अंगल भी ऐड कर रहे हैं मतलब